ಏನ್ ನಿಮ್ದು ರೈತರದ ಏನ್ ವಿಡಿಯೋ ರೈತರ ಬಗ್ಗೆ ಅಣ್ಣ? ಇನ್ನೊಂದು ಎಲ್ಲರೂ ಜನ ನಿಮ್ನೆ ರೈತರು ಆಯ್ಕೆ ಮಾಡ್ತಾ ಇದ್ರು, ಅದು ನಿಮ್ಮೇಲೆ ಹೋಗ್ತಿತ್ತಣ್ಣ ಗೆಲ್ತಾರೆ ಅಂದ್ಬಿಟ್ಟು ವರ್ತರ್ ಸಂತೋಷ ಅಣ್ಣ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಈ ತರ ಆಗ್ಬಿಡ್ತು. ಇದಕ್ಕೇನೆ ಹೇಳ್ತೀರ ಅಣ್ಣ ನೀವು? ನಂಗೆ ಗೆದ್ದಿದ್ದೀನ ಇಲ್ಲ, ನೀವು ಗೆದ್ದಿದ್ದೀರ ಅಣ್ಣ, ಆದ್ರೆ ಟ್ರೋಫಿ ಗೆದ್ಕೊಂಡ್ ಬರ್ಬೇಕಂತ ಎಲ್ಲ ನಮ್ ಕರ್ನಾಟಕ ಜನತೆಗೆ ಆಸೆ ಇತ್ತು. ಗೆಲುವು ಒಂದು ಮನುಷ್ಯನ್ಕ ಎರಡ್ ತರ ತಕೊಬೇಕು. ಮನಸ್ಸಿಂದ ಗೆಲ್ಲೋದು, ಆಟಕ್ಕೋಸ್ಕರ ಗೆಲ್ಲೋದು. ನಾನು ಮನಸ್ಸನ್ನ ಗೆದ್ದಿದ್ದೀನಿ, ಬಿಗ್ ಬಾಸ್ ನಾನು ಗೆದ್ದಿದ್ದೀನಿ ಅಷ್ಟೇ. ಬಂದಿಲ್ಲ, 50 ಲಕ್ಷ ದುಡ್ಡು ಬಂದಿಲ್ಲ, 50 ಕೋಟಿ ಮನ್ಸುಗಳು ನನ್ಗ ಮನ್ಸು ಗೆದ್ದಿದ್ದೀನಿ. ಟಾಪ್ 5 ಅಂದಿದ ತಕ್ಷಣನೇ ಅದ್ರಲ್ಲೇ ಗೊತ್ತಾಗ್ಬಿಡ್ತೈತೆ. ಟಾಪ್ 5 ಅಲ್ಲಿ ಯಾರೇ ಇದ್ರು ಅದ್ ಏನೇ ಬಂದ್ರು ಬೆರ್ಲೆಣಿಕೆ ಅಷ್ಟರಲ್ಲೇನೆ ಮಿಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಟ್ ಓಟ್ಕ ನಾವು ಗೌರವ ಕೊಡ್ಲೇಬೇಕು. ಅದ್ ಏನೇ ನಡೆದಿದ್ರು ನಾನು ಬಿಗ್ ಬಾಸ್ ಅದು ಒಂದು ವೇದಿಕೆ, ಅದರಲ್ಲಿ ವ್ಯಕ್ತಿತ್ವದ ವೇದಿಕೆ. ಹೋದಾಗ ಹೆಂಗಿದ್ದೀನಿ, ಬಂದಾಗೂ ನಾನು ಹಂಗೆ ಇದ್ದೀನಿ. ನಾನು ಇನ್ಮೇಲೂ ನಾನು ಹಂಗೆ ಇರ್ತೀನಿ. ಜನದ ಜೊತೆನೇ ಇರಬೇಕು, ಜನದ ಜೊತೆನೇ ಬೆಳಿಬೇಕು. ಇನ್ನೂ ಒಂದು ಏನು ಬಿಗ್ ಬಾಸ್ ಇಂದ ಗೆದ್ಕೊಂಡ್ ಬಂದಿದ್ದೀನಿ ಅಂದ್ರೆ, ಸುದೀಪ್ ಸರ್ ಒಂದು ಫಂಕ್ಷನ್ಗೆ ಬರ್ಬೇಕಂದ್ರೆ ಒಂದು ದೊಡ್ಡ ಇದು ಅಂತ ಹೋರ ನಮ್ಮ ರೇಸ್ಕ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಎಲ್ಲರೂ ಸೇರಿ ಅವತ್ತು ನಾನು ನನ್ನ ಜೊತೆ ಕೆಲವರು ಇದ್ದು ನಾವು ರೇಸ್ ಮಾಡಿದ್ರಿ. ಇವತ್ತು ಎಲ್ಲ ಇಡೀ ಕರ್ನಾಟಕದ ಜನತೆ ಎಲ್ಲ ಸೇರಿ ರೇಸ್ ಮಾಡೋಣ. 4 ದಿನ ಪ್ರೋಗ್ರಾಮ್ ಇರ್ತೈತೆ. ಓದ್ಸಲಿ ಏನ್ ಮಾಡಿದ್ನೋ ಅದೇ ತರನೇ ಎಲ್ಲಾರು ಸೇರ್ ಮಾಡೋಣ. ಇದು ನಿಮ್ದು ತುಕಾಲಿ ಸಂತೋಷ್ ಅವರ ಫ್ರೆಂಡ್ಶಿಪ್ ಬಗ್ಗೆ ಏನಾನ ಹೇಳಕ್ ಇಷ್ಟಪಡ್ತೀರಣ್ಣ? ಅಲ್ಲ, ಅದು ಫ್ರೆಂಡ್ಶಿಪ್ ಅನ್ನೋದಕ್ಕನ್ನ ಒಂದು ಬ್ರದರ್ ಅಲ್ಲಿ ಒಂದು ಹಿಂಗೆ ಹೇಳೋದು ನಿಮ್ಕ ಅಂತಂದ್ರೆ ಫ್ರೆಂಡ್ಶಿಪ್ ಅದೇ. ಯಾಕಂದ್ರೆ ಅವರು ಯಾವುದೇ ಒಂದು ಮಾತಾಡ್ಕೊಂಡೋಗಿ ಅರ್ಥ ಮಾಡ್ಕೊಂಡೋಗಿ ಹಿಂಗೆ ಬದುಕ್ಬೇಕು, ಹಿಂಗೆ ಮಾಡ್ಬೇಕು ಅನ್ನೋದಲ್ಲ ಬಿಗ್ ಬಾಸ್. ನಾವು ಅಲ್ಲಿ ಹೋದಾಗ ಯಾರು ಅಂತಾನೆ ಗೊತ್ತಿಲ್ಲ, ಬಟ್ ಅದು ಬಾಂಡಿಂಗ್ ಯಾವ ರೀತಿ ಬಂತಂದ್ರೆ ಡೇ 1 ಅಲ್ಲಿ ಸ್ಟಾರ್ಟ್ ಆಗಿದ್ದು ಕೊನೆ ದಿನದವರೆಗೂ ನಡ್ಸ್ಕೊಂಡ್ ಬಂದ್ರಿ. ಅದೇ ಅಷ್ಟೇನೆ ಆ ಫ್ರೆಂಡ್ಶಿಪ್ ಏನ್ ಬೆಲೆ ಕಟ್ಟ. ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಏನಿಲ್ಲ, ಮನ್ಸನ್ನ ಗೆದ್ದಿದ್ದೀನಿ. ಆಮೇಲೆ ಸೋತಿದ ತಕ್ಷಣ ವೇದಿಕೆನ ಮತ್ತೆ ಆಪರ್ಚುನಿಟಿನ ಸರಳವಾಗಿ ಮಾತಾಡ್ರೆ ನಮ್ಮ ವ್ಯಕ್ತಿತ್ವ ಅದಲ್ಲ. ನಮ್ ಗೌರವ ಕೊಟ್ಟವ್ರೆ, ನಾವು ಅವ್ರ ಗೌರವ ಯಾವತ್ತೂ ನಾವು ಅವ್ರ ಚಿರಋಣಿ. ಅವತ್ತು ಹೇಳೋದದೆ, ಇವತ್ತು ಹೇಳೋದದೆ, ಮುಂದೆ ಹೇಳೋದದೆ. ಗೆಲುವು ಸೋಲು ಒಂದು ನಾಣ್ಯದ 2 ಮುಖ. ಸೋಲು ಯಾವನ್ ತಕೊಂತ ನಾವು ಜೀವನದಲ್ಲಿ ಯಾವತ್ತು ಗೆಲುವೇ ಇರ್ತದೆ, ಗೆಲುವು ತಗೊಂಡು ಅವನ್ಗೆ ಅಂತ್ಯ ಇರ್ತದೆ. ಇಷ್ಟ ಹೇಳಕ್ಕೆ